ರಾಜ್ ಗೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಪ್ರೀತಿ ಅನ್ನೋ ಹೆಸರಲ್ಲಿ ಇಷ್ಟಪಟ್ಟಿರೋರ್ ಜೊತೆ ತಪ್ಪು ಮಾಡಿ ಈಗ ಅವಳ ಹೊಟ್ಟೆಲ್ ಬೆಳಿತಿರೋ ಮಗುಗೆ ಅಪ್ಪ ಯಾರು ಅಂತಾನೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾಳಲ್ಲ, ಅದು ನಿಮ್ ಪ್ರಕಾರ ನ್ಯಾಯನಾ? ನೋಡಿ ಮೇಡಮ್, ಆಗ್ಲಿಂದ ನೀವೇನೇನೋ ಮಾತಾಡ್ತಿದ್ದೀರಾ. ನಾನು ಅದನ್ನೆಲ್ಲ ಸಹಿಸ್ಕೊಂಡೇ ಬಂದೀವ್ನಿ. ಆದ್ರೆ ಒಂದು ಮಾತಂತೂ ಸತ್ಯ, ನನಗಾಗಿರೋ ಅನ್ಯಾಯಕ್ಕೂ ಧ್ರುವ ಅವ್ರಿಗೂ ಯಾವುದೇ ರೀತಿ ಆದಂತ ಸಂಬಂಧ ಇಲ್ಲ ಮೇಡಮು. ಸರಿ, ಇವಾಗೇನು? ನಾನು ಈ ಗಾರ್ಮೆಂಟ್ಸ್ ನ ಬಿಟ್ಟು ಹೋಗ್ಬೇಕು ಅಷ್ಟೇ ತಾನೇ? ನಾನು ಹೋಗ್ತೀನಿ. ಇಲ್ಲ ಅಕ್ಕ, ಇಲ್ಲಾದ್ರು ಅವರೇ ನೋಡಿ ಮೇಡಮು, ಈ ಕ್ಷಣನೇ ನೀವು ಕಂಪನಿ ಬಿಟ್ಟು ಹೋಗು ಅಂದ್ರೆ ನಾನು ಹೋಗ್ತೀನಿ. ಆದ್ರೆ ನನ್ಗೊಂದೇ ಒಂದ್ ಸತ್ಯ ಗೊತ್ತಾಗ್ಬೇಕಾಗಿದೆ. ನನ್ಗಾಗಿರೋ ಅನ್ಯಾಯಕ್ಕೆ ಕಾರಣ ಅದವನ್ ಯಾವನು ಅಂತ ನನಗೆ ಗೊತ್ತಾಗ್ಬೇಕು. ಅದ್ ಗೊತ್ತಾಗ್ತಿದ್ದಂಗೆ ನೀವ್ ಹೇಳೋದೇ ಬೇಕಾಗಿಲ್ಲ, ನಾನೇ ಹೊಟ್ಟೋಯ್ತೀನಿ. ಮೇಡಮು ನೋಡಿ, ಇದು ನಾನೊಬ್ಳ ಮೇಲೆ ಸಂಬಂಧಪಟ್ಟಿಲ್ಲ, ನನ್ ಕುಟುಂಬಕ್ಕೂ ಸಂಬಂಧಪಟ್ಟೈತೆ, ನಮ್ಮ ಅಕ್ಕನ ಜೀವನಕ್ಕೂ ಸಂಬಂಧಪಟ್ಟೈತೆ. ಕುತ್ತಿಗೆ ತಾಳಿ ಬಿದ್ದ ತಕ್ಷಣ ಗಂಡನ್ ಮನೆಗೂ ಹೋಗ್ದೆ ತಂಗಿ ಜೀವನ ಸರಿ ಮಾಡ್ಬೇಕು ಅಂತ ನಮ್ಮ ಅಕ್ಕ ನನ್ನ ಜೊತೆ ಬಂದವಳೆ ಮೇಡಮು. ನಮ್ಮಪ್ಪಯ್ಯ ಊರಲ್ಲಿ ತಲೆ ಎತ್ಕೊಂಡು ಓಡಾಡಕ್ಕಾಗ್ದೆ ಮನೇಲೆ ಕುತ್ಕೊಂಡು ಕೊರಗ್ತಾವ್ರೆ. ನೋಡಿ, ಇದೆಲ್ಲ ಸರಿ ಹೋಗ್ಬೇಕು ಅಂದ್ರೆ ಅವನ್ ಯಾರು ಅಂತ ನನ್ ಕಂಡು ಹಿಡಿಬೇಕು. ನಿಮ್ದಮ್ಮಯ್ಯ ಅಂತೀನಿ. ಬೇಕಿದ್ರೆ ನಿಮ್ ಕಾಲ್ಗೂ ಬೇಕಿದ್ರೆ ಬೀಳ್ತೀನಿ ಮೇಡಮ್. ನನ್ ಪರಿಸ್ಥಿತಿನ ನೀವು ಅರ್ಥ ಮಾಡ್ಕೊಳ್ಳಿ. ನೋಡು, ನಿನ್ ಮೇಲೆ ಕರುಣೆ ಅನುಕಂಪ ತೋರಿಸಿ ನಿನ್ನ ಇಲ್ಲಿ ಇಟ್ಕೊಳ್ಳೋದಿಕ್ಕೆ ಇದು ಆಶ್ರಮ ಅಲ್ಲ, ಕೆಲ್ಸ ಮಾಡೋ ಜಾಗ. ನೋಡು, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ನೀನೇ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ. ಯಾಕೆ ಮೇಡಮ್, ಯಾಕೆ ಎಲ್ರೂ ಸೇರ್ಕೊಂಡು ಮೈನಾಗೆ ಚಿತ್ರ ಹಿಂಸೆ ಕೊಡ್ತಾ ಇದ್ದೀರಾ? ಮೇಡಮ್, ಇವ್ರಿಗೆ ಸುಳ್ಳು ಹೇಳೋ ಅವಶ್ಯಕತೆ ಆದ್ರೂ ಏನಿದೆ? ನಾನು ಅವರು ಒಬ್ರಿಗೊಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀವಿ. ನಮ್ಮಮ್ಮನೂ ಇವ್ರನ್ನ ನಮ್ಮನೆ ಸೊಸೆಯಾಗಿ ಒಪ್ಕೊಂಡಿದ್ರು. ಅಷ್ಟೆಲ್ಲ ಆದ್ಮೇಲೂ ಸರಿ, ನೀವ್ ಹೇಳ್ದಾಗೇನೆ ನಾವಿಬ್ರು ತಪ್ಪೇ ಮಾಡಿದೀವಿ ಅಂತ ಅನ್ಕೊಳ್ಳಿ. ಅದಾದ್ಮೇಲೂ ಇವ್ರು ಯಾಕಿಲ್ಲ ಅಂತ ಹೇಳ್ಬೇಕು? ಅವ್ರಿಲ್ಲ ಅಂತ ಯಾಕೆ ಹೇಳ್ಬೇಕು? ಇದ್ರ ಬಗ್ಗೆ ಯಾರಾದ್ರೂ ಯೋಚನೆ ಮಾಡಿದೀರಾ? ಇಲ್ಲ, ನೀವ್ ಯಾರು ಇದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಯಾಕೆ? ಇದ್ರ ಮೇಲೂ ಏನ್ ಪ್ರೂವ್ ಮಾಡ್ಬೇಕು ಅಂತ ನನ್ಗಂತೂ ಅರ್ಥ ಆಗ್ತಿಲ್ಲ ಮ್ಯಾಮ್. ಇಲ್ಲಿ ಯಾರು ಯಾವುದನ್ನು ಪ್ರೂವ್ ಮಾಡೋ ಅಗತ್ಯ ಇಲ್ಲ. ಇದು ನನ್ ಕಂಪನಿ. ಇಲ್ಲಿ ಯಾರ್ ಕೆಲ್ಸ ಮಾಡ್ಬೇಕು ಮಾಡ್ಬಾರ್ದು ಅಂತ ಡಿಸೈಡ್ ಮಾಡೋ ಹಕ್ಕಿರೋದು ನನಗೆ. ನಾನ್ ಡಿಸೈಡ್ ಮಾಡಾಯ್ತು, ಇಂಥವಳು ನಮ್ ಕಂಪನಿಲಿ ಕೆಲ್ಸ ಮಾಡಬಾರ್ದು. ಬಾಲರಾಜ್, ಇವಳನ್ನ ಈಗ್ಲೇ ಇಲ್ಲಿಂದ ಆಚೆ ಕಳ್ಸಿ. ಮೇಡಮ್ ಹೇಳ್ತಿದ್ದಾರೆ ತಾನೆ, ಆಚೆ ಹೋಗ್ತೀಯಾ ಇಲ್ಲ? ಮಾಮ್, ಏನ್ ನಡೀತಿದೆ ಇಲ್ಲಿ? ಕಂಪನಿ ಕೆಲ್ಸಕ್ಕೆ ವರ್ಕರ್ಸ್ ನ ಸೇರಿಸ್ಕೊಳ್ಳಿ ಅಂದ್ರೆ ಅಪ್ಪ ಮಗ ಸೇರ್ಕೊಂಡು ಕಸನ ಒಳಗ್ ಬಿಟ್ಕೊಂಡಿದ್ದೀರಲ್ಲ, ಅದನ್ನ ಕ್ಲೀನ್ ಮಾಡಿ ಹೋಗೋದಿಕ್ ಬಂದೆ. ಮೈನಾ ಇಲ್ಲಿಗೆ ಬಂದಿದ್ರಿಂದ ಕಂಪ್ನಿಗೆ ಯಾವ ಕಸನೂ ಸೇರಿಲ್ಲ. ಇಲ್ಲಿ ಆಲ್ರೆಡಿ ಕಸ ಸೇರ್ಕೊಂಡಿತ್ತು. ಅದಕ್ಕೆ ಮೈನಂಗೆ ಈ ಗತಿ ಬಂದಿದ್ದು. ಅವಳಿಗೆ ಈ ಕಂಪನಿಯಿಂದ ಯಾವ ಅವಮಾನನೂ ಆಗಿಲ್ಲ. ಓಹೋ, ನಮ್ ಕಂಪನಿ ಸಿಲ್ವರ್ ಜೂಬ್ಲಿ ಫಂಕ್ಷನ್ ಅಲ್ಲಿ ನಮ್ ಕಂಪನಿಯವರು ಇವಳಿಗೇನೋ ಮಾಡಿದಾರೆ ಅಂತ ಇವಳು ಕತೆ ಕಟ್ಟಿ ಹೇಳಿದಾಳಲ್ಲ, ಅದನ್ನ ತಲೆಯಲ್ಲಿ ಇಟ್ಕೊಂಡು ಹೀಗೆಲ್ಲ ಮಾತಾಡ್ತಿದ್ಯಾ? ಸೌಪರ್ಣಿಕಾ, ಅರ್ಥ ಇಲ್ಲದೆ ಏನೇನು ಮಾತಾಡಬೇಡ. ನಾನ್ ಚೆನ್ನಾಗಿ ಅರ್ಥ ಮಾಡ್ಕೊಂಡೆ ಮಾತಾಡ್ತಿರೋದು ರೀ. ಇವಳಿಗೂ ಧ್ರುವಂಗೂ ಇದ್ದಿದ್ದ ಸಂಬಂಧ ಇಡೀ ಫ್ಯಾಕ್ಟ್ರಿ ಅವ್ರಿಗೆ ಗೊತ್ತು. ಈ ರೀತಿ ಆಗಿರೋದಕ್ಕೆ ಎಲ್ಲಿ ಇವ್ರ ಬಗ್ಗೆ ತಪ್ಪು ತಿಳ್ಕೊತಾರೋ ಅನ್ನೋ ಕಾರಣಕ್ಕೆ ಈಗ ನಾಟಕ ಮಾಡಿ ಸುಳ್ಳು ಹೇಳಿ ಆ ಅಪವಾದನ ಬೇರೆಯವ್ರ ಮೇಲೆ ಹೊರಿಸ್ತಾ ಇದ್ದಾಳೆ. ಮೇಡಮ್, ಹಾಗೆ ಹೇಳ್ಬೇಕು ಅಂದ್ರೆ ಇವಳು ತನ್ನ ಗರ್ಭಿಣಿ ಅನ್ನೋ ವಿಷಯನ ಹೊರಗಡೆ ಎಲ್ಲೋ ಹೇಳೋ ಅವಶ್ಯಕತೆನೇ ಇರ್ಲಿಲ್ಲ.
ಅದ್ರಲ್ಲೂ ತನ್ ಸ್ವಂತ ಅಕ್ಕನ್ ಮದ್ವೆಲಿ ಊರೂರ್ ಮುಂದೆ ಎಲ್ಲ ಹೌದು ನಾನ್ ಗರ್ಭಿಣಿ ಅಂತ ಒಪ್ಕೊಳ್ಳೋ ಅವಶ್ಯಕತೆನೂ ಇರ್ಲಿಲ್ಲ. ಇವಳೇನಾದ್ರೂ ಮನ್ಸ್ ಮಾಡಿದಿದ್ರೆ ಅದನ್ ಯಾರಿಗೂ ಗೊತ್ತಾಗ್ದೆ ಮುಚ್ಚಿಟ್ಕೋಬೋದಿತ್ತಲ್ವಾ? ಇಂಥ ವಿಷಯದಲ್ಲಿ ಯಾವ ಹೆಣ್ಣು ಸುಳ್ಳು ಹೇಳಲ್ಲ ಮೇಡಮ್. ಅದೇ ತರ ಧ್ರುವನೂ ಅಷ್ಟೇ. ಮೈನಂಗ್ ಈ ತರ ಆಗಿದೆ ಅಂತ ಗೊತ್ತಾಗಿದ ತಕ್ಷಣ ಅವ್ಳು ಕುತ್ತಿಗೆ ತಾಳಿ ಕಟ್ಟೋದಕ್ಕೆ ರೆಡಿ ಆಗಿದ್ದ. ನೀವಿಬ್ರು ಹೇಳೋ ತರ ಧ್ರುವ ಏನಾದ್ರೂ ತಪ್ಪು ಮಾಡಿದ್ರೆ ಅವನ್ ಏನಕ್ಕೆ ಓಡೋಗ್ದೆ ಅಲ್ಲೇ ನಿಂತ್ಕೋಬೇಕಾಗಿತ್ತು? ಅಥವಾ ಮೈನನ್ ಕುತ್ತಿಗೆ ತಾಳಿ ಕಟ್ಟೋದಕ್ಕೆ ಅವನೇನಕ್ಕೆ ಒಪ್ಕೋಬೇಕಾಗಿತ್ತು? ಸರಿ, ನೀವೆಲ್ರೂ ಹೇಳೋ ಹಾಗೆ ಇವರಿಬ್ರು ತಪ್ಪು ಮಾಡಿಲ್ಲ ಅಂತಾನೆ ಇಟ್ಕೊಳ್ಳೋಣ. ಹಾಗಾದ್ರೆ ಇವಳ ಈ ಸ್ಥಿತಿಗೆ ಕಾರಣ ಯಾರು ಅಂತ ಹೇಳ್ಬೋದಲ್ವಾ? ಅದನ್ನ ಕಂಡಿಡಿಯೋದಕ್ಕೆ ಅಲ್ವಾ ಮೇಡಮ್ ಮೈನಾ ಅವ್ರು ಇನ್ನೂ ಈ ಕಂಪ್ನಿಯಲ್ಲೇ ಕೆಲಸ ಮಾಡ್ತಿರೋದು. ನಮ್ಮ ಕಂಪನಿಯಲ್ಲಿ ಅಂಥವ್ರು ಯಾರು ಇಲ್ಲ. ಇವಳು ಬೇಕು ಅಂತಾನೆ ನಮ್ ಕಂಪನಿ ಹೆಸರನ್ನ ಹಾಳು ಮಾಡ್ತಿದ್ರೆ ಅದನ್ನ ನೋಡ್ಕೊಂಡು ನಾನು ಸುಮ್ನೆ ಇರ್ಬೇಕಾ? ಎಲ್ಲ ಸುಳ್ಳು. ಇವಳಿಗೆ ಗೊತ್ತಿಲ್ದೆ ಯಾರೋ ಇವಳನ್ನ ಹಾಳು ಮಾಡಿದ್ರಂತೆ. ಅದಕ್ಕೆ ಇವಳ ಹೊಟ್ಟೆಲಿ ಮಗು ಬೆಳೀತಿದ್ಯಂತೆ. ಇವಳು ಹೇಳೋದನ್ನ ನಾನ್ ನಂಬೇಕಂತೆ. ನೀವೇನ್ರಿ ಕತೆ ಕೇಳ್ಕೊಂಡು ನಿಂತಿದ್ದೀರಾ? ಇವಳನ್ನ ಕೆಲಸದಿಂದ ಕಿತ್ತು ಬಿಸಾಕಿ ಇವಳನ್ನ ಆಚೆಗೆ ದಬ್ಬಿ. ಮೇಡಮ್ ಹೇಳ್ತಿದಾರ ತಾನೆ, ಆಚೆ ಹೋಗೋ. ಸೌಪರ್ಣಿಕಾ, ಇದು ಕೆಲಸದಿಂದ ತೆಗೆದ್ರೆ ಸರಿ ಹೋಗುವಂತ ಸಮಸ್ಯೆ ಅಲ್ಲ. ಒಂದು ಹೆಣ್ಣಿನ ಮರ್ಯಾದೆ ಪ್ರಶ್ನೆ ಇದು. ಕಂಪ್ನಿನಲ್ಲೇ ಯಾರಿಂದನೋ ಅನ್ಯಾಯ ಆಗಿದೆ ಅಂತ ಹುಡುಗಿ ಹೇಳುವಾಗ ಏನು ಎತ್ತ ಅಂತ ವಿಚಾರಣೆ ಮಾಡ್ದೇನೆ ಕೆಲಸದಿಂದ ಹೊರಗಡೆ ಹೋಗು ಅಂದ್ರೆ ಏನರ್ಥ? ಇವಳು ಕೆಲಸ ಬಿಟ್ಟು ನಮ್ಮ ಕಂಪನಿ ಮೇಲೆ ಕಂಪ್ಲೇಂಟ್ ಕೊಟ್ರೆ ಎಲ್ಲರ ಮೇಲೂ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ. ಬಂದಿರೋ ಗೆಸ್ಟ್ ಮೇಲೂ ಅಷ್ಟೇ ಅಲ್ಲ, ಇನ್ಕ್ಲೂಡಿಂಗ್ ನಿನ್ನ ಮೇಲೂ ಆಗುತ್ತೆ. ಹಾಗೆಲ್ಲ ಮಾಡಿದ್ರೆ ನಮ್ಮ ಕಂಪನಿ ಮರ್ಯಾದೆ ಹಾಳಾಗತ್ತೆ ಅಂತ ನಮಗೋಸ್ಕರ ವಿಷಯನ ಮುಚ್ಚಿಟ್ಟಿದ್ದಾಳೆ ಮೈನಾ. ನಾವು ಅವಳಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅದನ್ನ ಬಿಟ್ಟು ಕಂಪನಿಯಿಂದ ಹೊರಗಡೆ ನಡಿ ಅಂದ್ರೆ ಏನರ್ಥ? ಇದು ಅವಳ ಲೈಫು. ಇದರಿಂದ ಅವ್ರ ಫ್ಯಾಮಿಲಿ ಎಷ್ಟು ನೊಂದ್ಕೊಂಡಿರ್ತಾರೆ ಅಂತ ಗೊತ್ತಿದ್ಯಾ ನಿನಗೆ? ಇಂಥ ಪರಿಸ್ಥಿತಿನಲ್ಲಿ ನಾವೆಲ್ಲರೂ ಸೇರ್ಕೊಂಡು ಅವಳಿಗೆ ಸಹಾಯ ಮಾಡಬೇಕು. ಅದನ್ನ ಬಿಟ್ಬಿಟ್ಟು ಕಂಪನಿಯಿಂದ ಹೊರಗಡೆ ನಡಿ ಅಂದ್ರೆ ಏನರ್ಥ? ಏನ್ರಿ ಮಾತಾಡ್ತಿದ್ದೀರಾ ನೀವು? ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡೋದ್ ಬಿಟ್ಟು ಇವಳೇನೋ ದೇಶ ಸೇವೆ ಮಾಡಿ ಮಹಾ ತ್ಯಾಗ ಮಾಡಿದಾಳೆ ಅನ್ನೋ ರೀತಿ ಮಾತಾಡ್ತಿದ್ದೀರಾ? ಇವಳಿಂದ ನಮ್ ಕಂಪನಿ ಮರ್ಯಾದೆ ಉಳಿಯೋದ್ ಬೇಕಾಗಿಲ್ಲ. ಇವಳು ಯಾವ ಸ್ಟೇಷನ್ಗಾದ್ರೂ ಹೋಗಿ ಕಂಪ್ಲೇಂಟ್ ಕೊಡ್ಲಿ, ನಾನ್ ನೋಡ್ಕೋತೀನಿ. ಮಾಮ್, ಕಂಪನಿ ವಿಷಯವಾಗಿ ಡಿಸಿಷನ್ ತಗೊಳ್ಳೋದಕ್ಕೆ ಡ್ಯಾಡಿಗೆ ಎಷ್ಟು ರೈಟ್ಸ್ ಇದೆಯೋ